ಕೆಜಿಎಫ್ ನಗರದ ಎಂಜಿ ಮಾರುಕಟ್ಟೆಯ ಇ ಪ್ರಕ್ಯೂರ್ಮೆಂಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ಮುನ್ಸಿಪಲ್ ಮಿನಿಸ್ಟರ್ ಎಂಟಿಬಿ ನಾಗರಾಜ್, ಡಿಎಂಎ ಕಾವೇರಿ, ಜಿಲ್ಲಾ ಸಂಸದರಾದ ಎಸ್ ಮುನಿಸ್ವಾಮಿ, ವಿಧಾನ ಪರಿಷತ್ ಸದಸ್ಯರಾದ ನಜೀರ್ ಅಹಮದ್, ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಶಾಸಕಿ ಶ್ರೀಮತಿ ರೂಪಕಲಾ ಎಂ ಶಶಿಧರ್, ಎಸಿ ಸೋಮಶೇಖರ್, ತಾಲೂಕು ದಂಡಾಧಿಕಾರಿಗಳಾದ ಕೆಎನ್ ಸುಜಾತ, ನಗರಸಭಾ ಅಧ್ಯಕ್ಷರಾದ ಡಾಕ್ಟರ್ ವಿ ವಲಲ್ ಮುನಿಸ್ವಾಮಿ, ಪೌರಾಯುಕ್ತರಾದ ಸರ್ವರ್ ಮರ್ಚೆಂಟ್, ಉಪಾಧ್ಯಕ್ಷರಾದ ದೇವಿ ಗಣೇಶ್, ಜಿಲ್ಲಾ ಪಂಚಾಯತ್ ಸದಸ್ಯರುಗಳು, ಕೆಡಿಎ ಅಧ್ಯಕ್ಷರಾದ ಅಶ್ವಿನಿ ಸಂಪಂಗಿ ಹಾಗೂ ಎಲ್ಲ ಮುಖಂಡರುಗಳು ಯಾರು ಇಲ್ಲಿ ಮತ್ತೆ ಬಂದ್ರು ನೋಡಿ. ಕೈ ಬಿಡಿ ಎಲ್ಲ ಹೋಗಿ ಹೋಗಿ
ಬಿಡ್ರಿ ಜಾಗ ಮಾಡಿ ನೀವು ಕೂಡ ಈ ಕೆಲಸ ಮಂತ್ರಿಗಳು ಕೊಡ್ತಾರೆ ಬಂದಿದಾರ ಅವ್ರನ್ನ ಕಳ್ಳಕ್ಕೆ ಬಂದಿದಾರ ಏನಪ್ಪ ಇದೆ ನಾನು ಎಲೆಕ್ಷನ್ ಕೊಡೋದು ಮಂತ್ರಿಗಳಿಗೆ ಒಂದತ್ರ ಉಸಿರಾಡಕ್ ಬಿಡ್ತಾ ಇಲ್ಲ ಅವ್ರನ್ನ ನೀವು ಅಲ್ಲಿಂದ ನೋಡ್ತಾ ಒಳಗಡೆಯಿಂದ ಮುಖ ಮುಚ್ಚಿ ಬಿಡದೆ ತಳ್ಕೊಂಡು ಎತ್ಕೊಂಡ್ ಬರ್ತೀರಾ ಅವ್ರು ಒಂದ್ ಅಂಗಡಿ ನೋಡಕ್ ಆಯ್ತಾ ಒಬ್ಬ ಬಡವನ್ ಮಾತಾಡಿದ್ರ ಒಬ್ಬ ರೈತನ್ನ ಮಾತಾಡಿದ್ರ ಕೋರ್ಟ್ ಇದು ಆಕ್ಷನ್ ಮಾಡ್ಬಿಡ್ರಿ ಅಂತ ಹೇಳ್ತಾವ್ರೆ. ಪಾಪ್ಯುಲೇಷನ್ ಅರ್ಧ ಜನಸಂಖ್ಯೆ ಜಾಸ್ತಿ, ಏರಿಯಾನೂ ಜಾಸ್ತಿ. ನೀನು ಕೆಲಸ ಮಾಡೋದಿಲ್ಲ, ಇಂಥ ಕೆಲಸಗಳು ತಂದು ನಿನ್ನ ಕೂತಿಸ್ಕೊಂಡು ಹಾಕಿ ನೀನು ಬೆಳಿಗ್ಗೆ 6 ಗಂಟೆ ವಾರ್ಡ್ ಇರಬೇಕು, ದಿನ 3 ವಾರ್ಡ್ ಹೋಗ್ಬೇಕು, ಯಾರ್ಯಾರು ಸ್ಥಳೀಯ ಕೌನ್ಸಿಲರ್ಗಳನ್ನ ಜೊತೆ ಕರ್ಕೊಬೇಕು, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಮಾಡ್ಕೊಬೇಕು, ಬರೀ 3 ವಾರ್ಡ್ ಹೋಗಿನಲ್ಲಿ ಇನ್ಸ್ಪೆಕ್ಷನ್ ಮಾಡಬೇಕು, ಪಬ್ಲಿಕ್ ರಿಪೋರ್ಟ್ ಕೇಳಬೇಕು. ಏನು ನಿಮ್ಮ ವಾರ್ಡಲ್ಲಿ ನೀರು ಸರಿಯಾಗಿ ಬರ್ತಾ ಇದೆಯಾ, ಕಸ ವಿಲೇಯ ಆಗ್ತಾ ಇದೆಯಾ, ಲೈಟ್ಗಳು ಉರಿತಾ ಇದ್ದಾವ, ಏನು ಪ್ರಾಬ್ಲಮ್ ಇದೆ ಅಂತ ಕಂಪ್ಲೇಂಟ್ ರಿಪೋರ್ಟ್ ತಗೊಳ್ಬೇಕು. ನೀನು ಏನ್ ಹೇಳಿದ್ರೆ ಮಾರ್ಕೆಟ್ ಬಗ್ಗೆ ಮಿನಿಸ್ಟರ್ ವಿಸಿಟ್ ಮಾಡ್ತಾರೋ, ಯಾವ ಬಗ್ಗೆ MG ಮಾರ್ಕೆಟ್ ಬಗ್ಗೆ ವಿಸಿಟ್ ಮಾಡ್ತಾರೋ, ಇಲ್ಲ ಮಾರ್ಕೆಟ್ ಮತ್ತು ನಗರಸಭೆಗೆ ಸ್ವಲ್ಪ ಇಲ್ಲಿನ ರಿವ್ಯೂ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿ ನಮಗೆ ಯಾರು ಇಂಟಿಮೇಷನ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಬೆಳಗ್ಗೆ ಕಮಿಷನರ್ ಅವರು ಹೇಳಿದ್ರು ಸಾಯಂಕಾಲ ಬರ್ತಾರೆ ಅನ್ನೋಕ್ಕೋಸ್ಕರ ನಾವು ಬಂದಿದ್ದೇವೆ. ಸಚಿವರು ಬರ್ತಾರೆ ಅಂದ್ರೆ ಎದುರುಗಡೆ ಹೇಳಬೇಕು ನಾವು. ಈಗ MG ಮಾರ್ಕೆಟ್ ಬಗ್ಗೆ ತಾವೆಲ್ಲ ವಿಸಿಟ್ ಮಾಡಿದ್ವಿ. ಜನರೆಲ್ಲ ಮಾರ್ಕೆಟ್ ನಲ್ಲಿ ಇರೋರಿಗೆಲ್ಲ ಏನಂದ್ರೆ ಅಂಗಡಿಗಳಿಗೆ ನಂಬಿಕೆ ಕೊಡ್ತಾರೋ, ಇಲ್ಲಾಂದ್ರೆ ಅದ್ಮೇಲೆ ಇಷ್ಟು ಪರ್ಸೆಂಟ್ ಮಾಡಿ ಕೊಡ್ತಾರೋ, ಇದೆಲ್ಲ ಕೊಡೋಕೆ ಸಾಧ್ಯನೇ ಆಗೋದಿಲ್ಲ. ಕಾರಣ ಏನಂದ್ರೆ ಇಟ್ ಇಸ್ ಮೈ ಡ್ಯೂಟಿ ಟು ಬ್ರಿಂಗ್ ಟು ದ ಮಿನಿಸ್ಟರ್. ಸ್ವಲ್ಪ ಮಂತ್ರಿ ಮರ್ಸ್ಕೊಂಡ್ರೆ ಇಂತ ಸಾಹೇಬ್ರೆ, ಇವರು ಕೋರ್ಟ್ ಹೋಗಿದ್ದಾರೆ, 120 ಕೋಟಿ ಕೌನ್ಸಿಲ್ ಅಧಿಕಾರಿಗಳು ಸೇರಿ ಅನ್ಯಾಯ ಮಾಡಿದ್ದಾರೆ, ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಅದ್ಮೇಲೆ ಇವರು ಡಿವಿಷನಲ್ ಕೋರ್ಟ್ ಹೋಗಿದ್ದಾರೆ, ಅದ್ಮೇಲೆ ಇವರು ಹೈಕೋರ್ಟ್ ಹೋಗಿದ್ದಾರೆ. ಹೈಕೋರ್ಟ್ ಎಲ್ಲರೂ ಈಗಲೇ ಹ್ಯಾಂಡ್ ಓವರ್ ಮಾಡಬೇಕು ಮುನ್ಸಿಪಾಲಿಟಿಗೆ, ಆಮೇಲೆ ಪಬ್ಲಿಕ್ ಆಕ್ಷನ್ ಬಿಡಬೇಕು ಅಂತ ಕೊಟ್ಟಿದ್ದಾರೆ. ಅದನ್ನು ಚಾಲೆಂಜ್ ಮಾಡಿ ಡಿವಿಷನಲ್ ಬೆಂಚ್ ಹೋಗಿದ್ದಾರೆ. ಡಿವಿಷನಲ್ ಬೆಂಚ್ ನಲ್ಲಿ ಏನ್ ಹೇಳಿದ್ರು, 1 ಲಕ್ಷ ಅಂಗಡಿ ಅವ್ರಿಗೆ ಫೈನ್ ಹಾಕ್ತೀವಿ, ಇಷ್ಟು ವರ್ಷ ನೀವು ಅಲ್ಲಿ ಕೂತ್ಕೊಂಡು ಇವ್ರು ಕಡಿಮೆ ಹೇಳಿದ್ರೆ ಫೈನ್ ಹಾಕ್ತೀನಿ ಹೇಳಿದ್ಮೇಲೆ ಇವ್ರು ವಿತ್ಡ್ರಾ ಮಾಡ್ಕೊಂಡ್ರು. ವಿತ್ಡ್ರಾ ಮಾಡೋ ಟೈಮ್ನಲ್ಲಿ ಇವರೆಲ್ಲ ಸೇರಿ
ಅಲ್ಲಿ ಅಫಿಡವಿಟ್ ಮಾಡಿ ಕೊಟ್ಟಿದ್ರು. ಇನ್ನು ನಾವು ಎಲ್ಲಿ ಹೋಗೋದಿಲ್ಲ, ಯಾವ ಕೋರ್ಟ್ಗೂ ಹೋಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ತಾವು ಮಂತ್ರಿಯಾಗಿ ಬಂದಿದ್ದೀರಿ, MP ಆಗಿದ್ದೀರಿ, ನಮ್ಮ MLA ಮೇಡಮ್ ಹೇಳಿದ್ರು ಅಸೆಂಬ್ಲಿಯಲ್ಲಿ ಮುಂದೆ ಏನೋ ಪಾಪ ಬಡಪಾವಿಗಳು ಮಾರ್ಕೆಟ್ ನಲ್ಲಿ ಇರೋರು ಕೋಟ್ಯಾಂತರ ರೂಪಾಯಿ ತಗೊಂಡಿದ್ದಾರೆ ಅವ್ರ ಹತ್ರ, ಅವರು ಏಮಾರಿಸಿದ್ದಾರೆ ಹೇಳಿದಾರೋ ಆದ್ಮೇಲೆ ಒಂದು ತನಿಖೆ ಮಾಡಿ ಕೋಟ್ಯಾಂತರ ರೂಪಾಯಿ ಯಾರ್ಯಾರು ಕೊಟ್ಟಿದ್ದಾರೋ ಯಾರ್ಯಾರು ನಾವೆಲ್ಲ ಕೇಳಬೇಕು. ಈಗ ಕೊಟ್ಟಿರೋರು ಯಾರು, ತಗೊಂಡಿರೋರು ಯಾರು ಮೇಡಮ್ ಅಂತ ಗೊತ್ತಿದೆ. ಮೇಲೆ ಹಾಕ್ಕೊಳ್ಳಿ, ಇದು ಸಾರ್ವಜನಿಕರು ಹೇಳ್ಬೇಕು. ಇದು ಕೇಳಪ್ಪ ಬ್ರದರ್, ಕೊಟ್ಟಿರೋರು ಯಾರು ಅವ್ರು ಹೇಳ್ಬೇಕು. ನಾನು ಕೊಟ್ಟಿದ್ದೀನಿ, ಈಸ್ಕೊಂಡಿರೋರು ಅವ್ರು ಹೇಳ್ಬೇಕು. ಇದ್ದವ್ರಿಗೆ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳ್ಬೇಕು. ಈಸ್ಕೊಂಡಿರೋರು ನನಗೆ ಈಸ್ಕೊಂಡಿದ್ರೆ ಹೇಳ್ಬೇಕು, ಕೊಟ್ಟಿರೋರು ಹೇಳ್ಬೇಕು, ಈಸ್ಕೊಂಡಿರೋರು ಹೇಳ್ಬೇಕು. ಅವ್ರು ಹೇಳಿದ್ಮೇಲೆ ಇವ್ರು ಹೇಳ್ತಾರೆ ತಗೊಂಡಿದ್ದೀನಿ ಇಲ್ಲ ಅಂತ. ಯಾರು ತಗೊಂಡಾರ ಅವರು? ಅದಕ್ಕೆ ಮುಗಿಸ್ಬಿಡ್ತೇನೆ. ಮಾರ್ಕೆಟ್ ಬಗ್ಗೆ ತಾವು ಏನ್ ಹೇಳ್ತಿಲ್ಲ ಅವ್ರಿಗೂ ಗೊತ್ತಾಗ್ಲಿ, ಪಬ್ಲಿಕ್ ಎಲ್ಲರಿಗೂ ಗೊತ್ತಾಗ್ಲಿ, ಜನ ಗೊತ್ತಾಗ್ಲಿ, ಕನ್ಫ್ಯೂಸ್ ಆಗ್ಬಾರ್ದು. ಈಗ ಒಂದು ನಿಮಿಷ ಗೊತ್ತು, ನಿನ್ನ ಪ್ರಶ್ನೆ ಸಾರ್ವಜನಿಕವಾಗಿ ನಾವು ಕೂಡ ಸಮಂಜಸಕರವಾಗಿ ನಿನ್ನ ಪ್ರಶ್ನೆ ಇದೆ, ಅದರಲ್ಲೇನೋ ನಮ್ಮದು ತಕರಾರಿಲ್ಲ. ಆದರೆ ಈ ಸಮಸ್ಯೆ ಬಹಳ ವರ್ಷಗಳ ಸಮಸ್ಯೆ. ಇದಕ್ಕೆ ಮುಂದಕ್ಕೆ ಹಾಕೊಂಡು ಪೋಸ್ಟ್ಮನ್ ಮಾಡ್ಕೊಂಡು ಬಂದಿದ್ದಾರೆ. ಯಾವತ್ತೋ ಕೂತು ಇದನ್ನೊಂದು ಸಮಸ್ಯೆ ಬಗೆಹರಿಸಿ ಮಾಡಿ ಕೊಡಬಹುದಾಗಿತ್ತು. ಅದು ಯಾಕೆ ಕೊಡಲಿಲ್ಲ ಅನ್ನೋದು ಅದು ನಮಗೆ ಗೊತ್ತಿಲ್ಲ. ಅದೊಂದು ಯಕ್ಷ ಪ್ರಶ್ನೆ. ಹಾಗಾಗಿ ನಮಗೆಲ್ಲ ಗೊತ್ತಿದೆ. ನಾವು ಸುಮಾರು ಒಂದು 50 ಅಂಗಡಿ ವಿಸಿಟ್ ಮಾಡಿದ್ದೀವಿ. 2 ಅವರ್ ಮಾರ್ಕೆಟ್ ಓಡಾಡಿದ್ವಿ. ಏನಮ್ಮ ನಜರ್ ಇದರ ನಜರ್ ಸಾಬ್ 2 ಗಂಟೆ ನಾವು ಮಾರ್ಕೆಟನ್ನು ಸುತ್ತಾಡಿದ್ದೀವಿ. ಎಲ್ಲ ಅಂಗಡಿಗಳನ್ನ ಮಾತಾಡ್ಸಿದ್ದೀವಿ. ನಿಮ್ಮ ಕಷ್ಟ ಏನು, ಸುಖ ಏನು, ನಾವು ಸರ್ಕಾರ ಅಂಗಡಿಗೆ ಆಕ್ಷನ್ ಮಾಡಬೇಕು ಅಂತ ಕೋರ್ಟ್ ಆರ್ಡರ್ ಆಗೈತೆ. ಸರ್ಕಾರನೂ ಈಗಾಗಲೇ ಈ ಪ್ರೊಕ್ಯೂರ್ಮೆಂಟ್ ಟೆಂಡರ್ DC ಅವರು ಕರೆದಿದ್ದಾರೆ. ಈಗ ಆಕ್ಷನ್ ಮಾಡಬೇಕಾ ಏನು ಮಾಡಬೇಕು ಅಂತ ಕೇಳಿದ್ವಿಲ್ಲ. ಇಲ್ಲ ನಮಗೆ ಕೊಡಬೇಕು, ನಾವು 50 ವರ್ಷದಿಂದ ಅಂಗಡಿಗಳ ವ್ಯಾಪಾರ ಮಾಡ್ತಿದ್ರಿ, ನಮ್ಮಪ್ಪ ಇದ್ದ, ನಮ್ಮ ತಾತ ಇದ್ದ, ಈಗ ನಾವಿದ್ದೀವಿ ಅಂತ ಹೇಳಿದ್ದಾರೆ. ಎಷ್ಟು ವ್ಯಾಪಾರ ಮಾಡ್ತೀರಾ, ಎಷ್ಟು ದುಡ್ಡು ಬರ್ತದೆ, ನಗರಸಭೆಗೆ ಎಷ್ಟು ಬಾಡಿಗೆ ಕೊಡ್ತೀರಾ, ಇವೆಲ್ಲ ಪ್ರಶ್ನೆ ಮಾಡಿ ಭಾಳ ಜನನ ನಾವು ಎಲ್ಲರ ಸಮ್ಮುಖದಲ್ಲಿ ಕೇಳಿದ್ದೀವಿ. ಅವರು ಎಲ್ಲ ಸರಿಯಾದ ಉತ್ತರಗಳು ನಮಗೆ ಕೊಟ್ಟಿದ್ದಾರೆ. ನಾವು ಕೂಡ ಮಾನವೀಯತೆ ದೃಷ್ಟಿಯಿಂದ ಅದನ್ನು ಯಾವತ್ತೋ ಏನೋ ಮಾಡಬೇಕಾಗಿತ್ತು ಅವ್ರಿಗೆ. ಅದು ಯಾವ ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ವೋ ಅದು ನಮಗಂತೂ ಇದ್ರ ಬಗ್ಗೆ ಅಷ್ಟು ಮಾಹಿತಿಗಳು ಇಲ್ಲ. ಈಗಿರ್ತಕ್ಕಂಥ ಪರಿಸ್ಥಿತಿಗಳಲ್ಲಿ, ಈಗಿರ್ತಕ್ಕಂಥ ಸ್ಥಿತಿಗತಿಗಳಲ್ಲಿ ಏನೋ ಮಾಹಿತಿಗಳು ತಗೊಂಡಿದ್ದಿಲ್ಲ. ಅರ್ಥ ಆಯ್ತಾ? ಅದಕ್ಕೆ ನಾವು ಇದ್ರ ಬಗ್ಗೆ ನಿಮ್ಗೆ ಯಾರು ಆಶ್ವಾಸನೆ ಕೊಡುವಂಥ ನಾವು ಸಭೆ ಮಾಡ್ತಾ ಇಲ್ಲ. ನಾಳೆ ಈಗ ಸೆಕ್ರೆಟರಿ ಅವರೊಬ್ಬರು ಹೊಸದಾಗಿ ಬಂದಿದ್ದಾರೆ ಇಲಾಖೆಗೆ. ಹೇಳ್ರೆ ಯಾರು ಬಾಯಿ ತೆಗಿಲ್ಲ. ನಾವು ಇಷ್ಟು ದಿವಸ ಇಲ್ಲಿ ಕೂತ್ಕೊಳ್ತಾ ಇದ್ದೀವಿ, ಈಗ ನೀವೆಲ್ಲ ಸೇರಿ ನಮ್ಮನ್ನ ಇಲ್ಲಿ ಕೂತಿಸ್ತಾ ಇದ್ದೀರಾ. ಅಮೂಲ್ ಸಿಟಿ ಬಗ್ಗೆ, ಅಂಡರ್ವುಡ್ ಡೈರೆಕ್ಟರ್ಸ್ ಬಗ್ಗೆ ನಾನು ಹೇಳಿದ್ದೀನಲ್ಲ, ಒಂದು ದಿನ ರಿವ್ಯೂ ಮೀಟಿಂಗ್ ಮಾಡ್ತೀನಿ ಇಲ್ಲೇ. ಒಂದೇ ನಿಮಿಷ ಹೇಳ್ಬಿಡ್ತೇನೆ, ಬಂದಿದ್ದೇನೆ. ಅದಕ್ಕೆ ಡೈರೆಕ್ಟರ್ ನಮ್ಗೆ ರಿಪ್ಲೈ ಕೊಟ್ಟಿದ್ದಾರೋ, DC ಕಳಿಸಿದ ಲೆಟರ್ನ ಎನ್ಕ್ವೈರಿ ಮಾಡೋದು ಹೇಳಿ 3 ತಿಂಗಳಾಗಿದೆ. ಹಲೋ, ಕೊಡ್ತೇನೆ ಕಾಪಿ, ಚಾಲೆಂಜ್ ಮಾಡಲಿ. ಒಂದು ಕಾಪಿ ಕೊಟ್ಬಿಡಿಲ್ಲ ನಮಗೀಗ. ಕೊಡ್ತೇನೆ, ಈಗಲೇ ಕೊಡ್ತೇನೆ. ಈಗ ಅವ್ರು ಏನು ಪತ್ರದಲ್ಲಿ ಬಂದಿದ್ದಾರೆ ಎಲ್ಲಕ್ಕೂ ಅದಕ್ಕೆ ಮಾಹಿತಿಗಳು ಕಲೆ ಹಾಕಿ ಸರಿಯಾದಂಥ ಉತ್ತರ ಕೊಡಿ. ಯಾಕೆಂದ್ರೆ ಅವರು MLA ಆಗಿದ್ದರು, ಇವ್ರು ಪಾಪ ನಗರಸಭೆ ಸದಸ್ಯರಾಗ್ಬಿಟ್ರೆ ನನಗೆ ಗೊತ್ತಿಲ್ಲ. ಆಯ್ತು, ಸಂತೋಷ. ಅವ್ರ ಹತ್ರ ಟೇಬಲ್ ಮೇಲೆ ರೆಕಾರ್ಡ್ ಇಡ್ಲಿ, ಖಾಲಿ ಜಾಗ ಕೊಟ್ಟಿದ್ದಾರೆ ಬ್ರಿಟಿಷರು. ರೆಕಾರ್ಡ್ ಇಡ್ಲಿ, ಇಲ್ಲಿ ತೋರಿಸ್ಲಿ ರೆಕಾರ್ಡ್. ಮಾಹಿತಿಗಳು ಸುಳ್ಳು ಕೊಟ್ಕೊಂಡಿದ್ದಾರೆ. ಖಾಲಿ ಜಾಗ ಕೊಟ್ಟಿದ್ವಿ, ನಾವು ಕಟ್ಕೊಂಡಿದ್ವಿ. ಮಾರ್ಕೆಟ್ ಬರ್ನ್ ಆಗೋ ಟೈಮ್ನಲ್ಲಿ ನಾನು MLA ಇಲ್ಲ, ಅಲ್ಲಿ ಈ ಸಿಟಿಜನ್ ಆಗಿದೆ. ನಾವು ಮಾರ್ಕೆಟ್ ಬರ್ನ್ ಆಗಿರೋ ಟೈಮ್ನಲ್ಲಿ ಖಾಲಿ ಜಾಗದಲ್ಲಿ ಬರ್ನ್ ಆಗಿಬಿಟ್ಟು ಬರ್ತಿದ್ದಾರ. ರೆಕಾರ್ಡ್ ಇದ್ದಾರೆ, ನಿಮ್ ಕಮಿಷನರ್ನ
ನೀವು ಕೇಳಿದ್ರೆ ಸುಮ್ಮನೆ ಹೇಳ್ಬಿಡ್ತಾರ. ಹೌದು ಲೆಕ್ಕಾಚಾರದಲ್ಲಿ ಬಂದಾಗ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಒಂದು ಜವಾಬ್ದಾರಿಯಲ್ಲಿರ್ತಕ್ಕಂಥ ಒಂದು ನಾಯಕರು. ಸಪೋಸ್ ಅವರಲ್ಲಿ ಏನಾದ್ರು ರೆಕಾರ್ಡ್ ಇದ್ರೆ ಈ ರೀತಿ ಸ್ಯಾನಿಟರಿ ಬೋರ್ಡ್ ಇಂದ ಇಲ್ಲ ಮುನ್ಸಿಪಾಲಿಟಿಯಿಂದ ಇದನ್ನ ಕಟ್ಟಿಕೊಟ್ಟಿದ್ದಾರೆ ಅಂತೇಳಿ ಅದು ದಯವಿಟ್ಟು ತೋರಿಸಿ, ಅದು ತೋರಿಸಿ. ಅದು ಬಂದ್ರೆ ನಾನು ಸುಮ್ಮನೆ ಇವರು ಗಮ್ಮಕ್ಕೆ ಚಪ್ಪಲಿ ಹೊಡಿದ್ರೆ ನಮ್ಗೆ ಅಂಗಡಿ ಸಿಗ್ತಿದ್ದೇನೆ ಸಾಧ್ಯನೇ ಇಲ್ಲ. ನಾನು ಡೈರೆಕ್ಟರ್ಗೂ ನೋಟಿಸ್ ಸರ್ವ್ ಮಾಡಿದೆ, ನಾವು ಲಾಯರ್ ನೋಟಿಸ್ ಅಕ್ನಾಲೇಜ್ಮೆಂಟ್ ಬಂದಿದೆ. ಇದು ಕಾನೂನು ಬಿಟ್ಟು ಮಾಡಿದ್ರೆ ಯಾರು ಮಾಡಿದ್ರು ಐ ಮೂವ್ ಕಂಟೆಂಪ್ಟ್ ಆಫ್ ದ ಕೋರ್ಟ್ ಅಂತ ಬರ್ತಿದ್ದೇನೆ, ಡೈರೆಕ್ಟ್ ಬರ್ತಿದ್ದೇನೆ. ಓಕೆ, ಅದು ಸರ್ಕಾರ ಇದೆ, ಸರ್ಕಾರದಲ್ಲಿ ಅವರು ಉತ್ತರ ಮಾಡ್ತಾರೆ. ಸರ್ಕಾರದಲ್ಲಿ ಅಡ್ವೊಕೇಟ್ ಜನರಲ್ ಇರ್ತಾರೆ, ವ್ಯವಸ್ಥೆ ಇರ್ತದೆ, ಲಾ ಡಿಪಾರ್ಟ್ಮೆಂಟ್ ಇರ್ತದೆ. ಅದನ್ನೆಲ್ಲ ಅವ್ರು ಸ್ಟಡಿ ಮಾಡಿ ಅವ್ರು ತೀರ್ಮಾನ ಮಾಡ್ತಾರೆ. ತೋರಿಸ್ಬಿಡಿ. 15 ಜನ ಇದ್ದಾರೆ ಸೆಟಲ್ ಕೇಸ್. ಅದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಯಾವಾಗ ಮಾತಾಡಿದ್ರೆ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ 15 ಜನ ಇಲ್ಲ ಸೆಟಲ್ ಕೇಸ್. ಮುನ್ಸಿಪಾಲಿಟಿ ಕಮಿಷನರ್ ಇದ್ದಾರೆ, ಮುನ್ಸಿಪಾಲಿಟಿ ಆಫೀಸರ್ಸ್ ಇದ್ದಾರೆ, ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಕೊಡಬೇಕು. 236 ಜನ ಇದ್ದಾರೆ ಮೇಡಮ್. ಇದು ಅಣ್ಣ ಒಂದ್ ನಿಮಿಷ ನಾನು ಮಾತಾಡ್ತೀನಿ, ನೀವು ಮಾತಾಡೋವಾಗ ನಾನು ಮಾತಾಡಿಲ್ಲ, ಅರ್ಥ ಆಯ್ತಾ? ನಾನು ಹೇಳೋದೇನಂದ್ರೆ ಕಂಪ್ಲೀಟ್ ಆಗಿ ನಮ್ಮ KGF ಚಿನ್ನದ ಗಣಿ ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಚಿನ್ನ ಕೊಡ್ತಾ ಇದ್ದಂತ ನಮ್ಮ ನಗರದಲ್ಲಿ ಇವತ್ತು ಯಾವ ರೀತಿ ಪರಿಸ್ಥಿತಿಗಳಂತ ನೀವು ನೋಡಿದ್ದೀರಿ. ಯಾವುದೇ ರೀತಿಯಾದಂಥ ಮೂಲ ಸೌಕರ್ಯಗಳು ಇನ್ನೊಂದು ಮತ್ತೊಂದು ಕೊರತೆಗಳಿರೋದ್ರಿಂದ ಜನನು ತುಂಬಾ ಈ ಕರೋನಾ ಬಂದಿರೋದ್ರಿಂದ ಸಂಕಷ್ಟದಲ್ಲಿರೋದ್ರಿಂದ ಸರಿಯಾಗಿ ನೀವು ಬಂದಿದ್ರಿ ಮೇಡಮ್, ನೋಡಿದ್ರಿ ಎಲ್ಲಾ ಕಡೆ ಅಂಗಡಿಗಳಲ್ಲಿ ವ್ಯಾಪಾರನೇ ಇಲ್ಲ ಅಂತೇಳಿ 70 to 80% ಎಲ್ಲರೂ ಹೇಳಿದ್ರು. ಈ ತರ ಸಂಕಷ್ಟದಲ್ಲಿರುವಾಗ ನಾವು ಇದು ಮತ್ತೆ ಅವ್ರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ನಾವು ಮಾಡಬಾರ್ದು. ಅದಕ್ಕೋಸ್ಕರ ನಮ್ಮಲ್ಲಿ ಇದರಲ್ಲಿ ರಾಜಕಾರಣ ನಾವು ಮಾಡೋದು ಬೇಕಾಗಿಲ್ಲ, ನಮ್ಮಲ್ಲಿ ಇಡೀ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಕಟ್ಟಿರ್ತಕ್ಕಂಥ ಅಂಗಡಿಗಳು ನೀವು ಹರಾಜ್ ಹಾಕಿದ್ರಿ, ಇಲ್ಲಿ ಇವರೇ ಕಟ್ಕೊಂಡಿರ್ತಕ್ಕಂಥ ಅಂಗಡಿಗಳು, ಆ ಕಟ್ಟಿರತಕ್ಕಂಥ ಅಂಗಡಿಗಳನ್ನ ನಾವು ಇವತ್ತು ಸಚಿವರ ಜೊತೆ ನೋಡಿದಾಗ ಅದು ಯಾರು ಅದನ್ನ ಹರಾಜಿಗೆ ತಗೊಳ್ಳದೇ ಇರ್ತಕ್ಕಂಥ ಪರಿಸ್ಥಿತಿಗಳಿದ್ದಾವೆ. ಈಗಾಗಲೇ ನಗರಸಭೆಯಿಂದ 56 ಅಂಗಡಿಗಳು ಕಟ್ಟಿದ್ರೆ ಅದರಲ್ಲಿ 16 ಅಂಗಡಿ ಮಾತ್ರ ಆಕ್ಷನ್ ಅಲ್ಲಿ ಹೋಗಿರ್ತಕ್ಕಂಥದ್ದು. ಇನ್ನು 40 ಅಂಗಡಿಗಳು ಹಂಗೆ ಖಾಲಿ ಇದಾವೆ, ನೀವು ನೋಡಿದ್ದೀರಿ. ಅದಕ್ಕೋಸ್ಕರ ಅದನ್ನೇ ನಾವು ಹರಾಜಿಗೆ ಹಾಕಕ್ಕೆ ಆಗಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಇಲ್ಲಿ ಏನಾಗುತ್ತೆ ಅಂದ್ರೆ ನೀವು ಹರಾಜಿಗೆ ಕರೆದಾಗ ಎ ಕ್ಯಾಟಗರಿಯಲ್ಲಿ ಇರ್ತಕ್ಕಂಥ ಅಂಗಡಿಗಳು ಮಾತ್ರನೇ ಅವ್ರ ಹರಾಜಲ್ಲಿ ಕರೀತಾರೆ. ಇನ್ನು ಉಳಿದಂತ ಎಲ್ಲ ಅಂಗಡಿಗಳು ಖಾಲಿ ಆಗ್ತವೆ, ಅವ್ರು ಯಾರು ಹರಾಜು ತೋರಿಯಕ್ಕೆ ಬರಲ್ಲ. ಅದಕ್ಕೋಸ್ಕರ ದಯವಿಟ್ಟು ನಮ್ಮಲ್ಲಿ ಸಚಿವರು ಬಂದಿದ್ದಾದ್ಮೇಲೆ ನಾವು ಅಧಿಕಾರಿಗಳು ನೀವೆಲ್ಲ ಕ್ಷೇತ್ರಕ್ಕೆ ಗೌರವಾನ್ವಿತ ಸಚಿವರು MTB ನಾಗರಾಜಣ್ಣ ಅವರು ಕ್ಷೇತ್ರದಲ್ಲಿ ಸಮಸ್ಯೆ ಇದೆ ಅಂತ ನಾವು ಅವ್ರಿಗೆ ಕಳಕಳಿಯಿಂದ ಹೇಳಿದಾಗ ಕ್ಷೇತ್ರದ ವಿಚಾರವಾಗಿ ನಾನಾಗಿರ್ಬೋದು, ನನ್ನ ಕ್ಷೇತ್ರದಲ್ಲಿ ನಜೀರ್ ಅಣ್ಣ ಅವರು ಇರ್ಬೋದು, ಈ ಜಿಲ್ಲೆಯ ಸಂಸದರು ಕೂಡ ಎಲ್ಲ ಜನಪ್ರತಿನಿಧಿಗಳು ಕಳಕಳಿಯಿಂದ, ಸಾಮಾಜಿಕ ಕಳಕಳಿಯಿಂದ MG ಮಾರ್ಕೆಟ್ನ ಪ್ರತಿ ಹಂತದಲ್ಲೂ ಅವ್ರದೇ ಆದ ರೀತಿಯಲ್ಲಿ ಅಭಿಪ್ರಾಯಗಳನ್ನ, ವ್ಯಾಖ್ಯಾನಗಳನ್ನ ಕೊಡ್ತಾ ಇದ್ದೀರಾ. ಆ ಭಾಗದಲ್ಲಿ ಇವತ್ತು ಸಚಿವರು 2-3 ಗಂಟೆಗಳ ಕಾಲ ಪ್ರತಿಯೊಂದು ಅಂಗಡಿಯನ್ನು ವೀಕ್ಷಣೆ ಮಾಡಿದಾಗ, ಪ್ರತಿಯೊಂದು ಅಂಗಡಿ ವ್ಯಾಪಾರ ಮಾಡುವಂತವನ ಬಳಿ ಹೋದಾಗ ನಿನ್ನ ಆದಾಯ ಏನು, ನೀನ್ ಎಷ್ಟು ವ್ಯಾಪಾರ ಮಾಡ್ತೀಯಾ, ನಿನ್ಗೆ ಅದ್ರಲ್ಲಿ ಎಷ್ಟು ಉಳಿಯುತ್ತೆ, ನೀನ್ ಎಷ್ಟು ಬಾಡಿಗೆ ಕಟ್ಟಕ್ಕಾಗತ್ತೆ ಅನ್ನುವಂತ ವಿಚಾರನ ಸೂಕ್ಷ್ಮವಾಗಿ ಅವರನ್ನೇ ವಿಚಾರ ಮಾಡುವಂತ ಪ್ರಯತ್ನ ಮಾಡಿದ್ರು. ಎಷ್ಟೇ ಗೊಂದಲ ಆದ್ರು, ಎಷ್ಟೇ ಜನ ಮೇಲೆ ಬೀಳುವಂತ ಪ್ರಯತ್ನ ಮಾಡಿದ್ರು, ಜಾಗ ಬಿಡ್ಲಿಲ್ಲ, ನೂಕಿಲಾದ್ರು ಸಮಾಧಾನವಾಗಿ ಈ ವಯಸ್ಸಲ್ಲಿ ಇಷ್ಟು ಸಮಾಧಾನದ ನಡೆಯನ್ನ ನೋಡಿ ನಾನು ನನ್ನ ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಪ್ರತಿ ಹಂತದಲ್ಲೂ ಕೂಡ, ಇಲಾಖೆ ಹಂತದಲ್ಲೂ ಕೂಡ ನಮ್ಮ MG ಮಾರ್ಕೆಟ್ ಅಲ್ಲಿ, ಆಂಡರ್ಸನ್ ಪೇಟ್ ಇರ್ಬೋದು, ರಾಬರ್ಟ್ಸನ್ ಪೇಟ್ ಅಲ್ಲಿ 50 ವರ್ಷಗಳ ಕಾಲ ಯಾವಾಗೋ ಆಗೋಗಿದೆ. ಏನೇನ್ ನೀತಿಯಲ್ಲಿ ಲೋಪದೋಷಗಳಾಗಿದ್ದಾವೆ ಪದೇ ಪದೇ ಅದನ್ನ ಮಾತಾಡೋದಲ್ಲ. ಇವತ್ತು ಸ್ಥಳೀಯವಾಗಿ ಜನಪ್ರತಿನಿಧಿಗಳನ್ನ ಗುರುತಿಸಿದ್ದಾರೆ ಜನ. ಆ ಗುರುತಿಸಿದ ಮೇಲೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಆಗುವಂತದನ್ನ ನಾವು ಒಳ್ಳೆದೇ ಯೋಚನೆ ಮಾಡ್ಬೇಕಾಗತ್ತೆ. ಅವ್ರಿಗೆ ಕೆಟ್ಟದಾಗುವಂತ ಪರಿಸ್ಥಿತಿಯಲ್ಲಿ, ಕಷ್ಟ ಬಂದಿದೆ ಅಂತ ಆಲೋಚನೆ ಮಾಡುವಂತ ದಿನಗಳಲ್ಲಿ ನಾವು ಅವ್ರಿಗೆ ನಿಂತು ಧೈರ್ಯ ತುಂಬಿ ಇಂಥ ಪರಿಸ್ಥಿತಿಯಲ್ಲಿ ಅವ್ರಿಗೆ ಒಂದು ಧೈರ್ಯ ಕೊಡುವಂತ ಸಂದರ್ಭದಲ್ಲಿ
ಇಷ್ಟು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿದಾಗ ಸಚಿವರೇ ನೇರವಾಗಿ ಬಂದು ಎಷ್ಟೋ ಮುನ್ಸಿಪಾಲಿಟಿಗಳಲ್ಲಿ ಸಚಿವರು ಹೋಗಿ ಇನ್ನು ಮೀಟಿಂಗ್ ತಗೊಂಡಿಲ್ಲ. ಈ ಮುನ್ಸಿಪಾಲಿಟಿಗೆ ಬಂದು ಕಾಲಿಟ್ಟು ಇಲ್ಲಿನ ಸಮಸ್ಯೆಗಳು, ಮಾರ್ಕೆಟ್ ಸಮಸ್ಯೆಗಳು, ಮತ್ತೆ ಬೇರೆ ಅಮೃತಿಂದ ಏನಾಗಿದೆ, ಅಮೃತ್ ಯೋಜನೆಯಲ್ಲಿ ಏನೇನು ಲೋಪದೋಷಗಳಾಗಿದ್ದಾವೆ, ಟೆಂಡರ್ ಹಂತದಲ್ಲಿ ಏನೇನು ಲೋಪದೋಷಗಳಾಗಿದ್ದಾವೆ. ಇನ್ನೂ ಒಂದು ಮನವಿ ಮಾಡ್ತೀನಣ್ಣ, ನೆಕ್ಸ್ಟ್ ನೀವು ಇಲ್ಲಿ ಮೀಟಿಂಗ್ ಬಂದಾಗ ಇಲ್ಲಿ ಟೆಂಡರ್ ಪಾರ್ಟಿಸಿಪೇಟ್ ಮಾಡಿರುವಂತ ಯಾವ ಏಜೆನ್ಸಿಗಳಿದ್ದಾರೆ ಅವ್ರ ಮುಖ ಫಸ್ಟ್ ಟೈಮ್ ನಮ್ ಜನ ನೋಡ್ಬೇಕು. ಯಾರು ಏಜೆನ್ಸಿಗೆ ಅಲಾಟ್ ಆಗಿತ್ತು, ಯಾರಿಗೆ ಈ ಟೆಂಡರ್ ಸಿಕ್ಕಿತ್ತು, ಎಷ್ಟು ವರ್ಷಗಳ ಕಾಲದಲ್ಲಿ ಎಷ್ಟು ಮಾತ್ರ ಕೆಲಸ ಮುಗಿಸಿದ್ದಾರೆ ಅಂತ ಒಂದು ವಿಚಾರ. ಇನ್ನೂ ಒಂದು ವಿಚಾರ, ಅನುಕೂಲ ಇರೋರು 10% ಇದ್ರೆ ಮಾರ್ಕೆಟ್ ಅಲ್ಲಿ, ಅನಾನುಕೂಲ ಇರುವಂತವ್ರು 90% ಇರುವಂತದನ್ನ ನೀವೇ ಸ್ಥಳೀಯವಾಗಿ ವೀಕ್ಷಣೆ ಮಾಡಿರುವಂತ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ಬಂದಿದ್ದಾರೆ. ಮೇಲ್ನೋಟಕ್ಕೆ ಯಾರು ಏನೋ ಹೇಳಿರ್ಬೋದು, ಆದ್ರೆ ನೀವು ಸ್ಥಳೀಯವಾಗಿ ವೀಕ್ಷಣೆ ಮಾಡಿದಾಗ ತರಕಾರಿ ವ್ಯಾಪಾರ ಮಾಡೋರು, ಹಣ್ಣು ವ್ಯಾಪಾರ ಮಾಡೋರು, ಫುಟ್ಪಾತ್ ಅಲ್ಲಿ ಚಿಕ್ಕದಾಗಿ ಬಟ್ಟೆ ವ್ಯಾಪಾರ ಮಾಡ್ಕೊಂತ ಇದ್ದವ್ರು ಎಲ್ಲಾನು ನೀವು ಹತ್ತಿರದಿಂದ ನೋಡಿದಿರ. ನಮ್ಮೆಲ್ಲರದು ಕಳಕಳಿ ಇಷ್ಟೇ, ಆರೋಪಗಳು 100 ಬರುತ್ತೆ, 100 ವಿಚಾರಗಳಾಗುತ್ತೆ. ಆದ್ರೆ ಮಾರ್ಕೆಟ್ ಅಲ್ಲಿ ಬಡವರು, ಅಲ್ಲಿ ವ್ಯಾಪಾರಸ್ಥರೇ ನಮ್ಗೆ ಕಳಕಳಿಯಿಂದ ನಾವು ದುಡ್ಡು ಖರ್ಚು ಮಾಡಿದೀವಿ, ಯಾರಿಗೆ ಕೊಟ್ಟಿದೀವಿ ಅಂತ ನೇರವಾಗಿ ದೂರು ಕೊಟ್ಟಿಲ್ಲ, ದುಡ್ಡು ಕಳ್ಕೊಂಡಿದೀವಿ, ಬಹಳ ದಿನಗಳಿಂದ ದುಡ್ಡನ್ನ ಕಳ್ಕೊಂಡಿದೀವಿ ಅಂತ ನೋವಿಂದ ಅಲ್ಲಿನ ಹೆಣ್ಮಕ್ಳಿರ್ಬೋದು, ವ್ಯಾಪಾರ ಮಾಡುವಂತ ವರ್ತಕರಿರ್ಬೋದು, ಪ್ರತಿ ಹಂತದಲ್ಲಿ ನನಗೆ ಹೇಳಿಲ್ಲ, ಎಲ್ಲ ಹಂತದಲ್ಲಿ ದೂರು ಕೊಟ್ಟಿರುವಂತದ್ದು ಸತ್ಯ ಇದೆ. ಅದು ಮಾಧ್ಯಮದವ್ರಿಗೂ 100ರಿಂದ 90% ಜನಕ್ಕೆ ಈ ಸತ್ಯ ಅವರಿಗೆ ಗೊತ್ತಿದೆ. ನಾವು ಏಕಾಏಕಿ ನನ್ನ ಕ್ಷೇತ್ರದಲ್ಲಿ ತೊಂದರೆ ಆಗ್ತಾ ಇದ್ದಾಗ, ನನ್ನ ಕ್ಷೇತ್ರದಲ್ಲಿ ವರ್ತಕರಿಗೆ ಅನ್ಯಾಯ ಆಗ್ತಾ ಇರುವಂತ ಸಂದರ್ಭದಲ್ಲಿ ಅವ್ರ ಪರವಾಗಿ ನಾವಾಗಿರ್ಬೋದು, ಈ ಭಾಗದಲ್ಲಿ ಯಾರೇ ಸಾಮಾಜಿಕ ಕಳಕಳಿಯಿಂದ ಆ ವಿಚಾರವಾಗಿ ಸಚಿವರ ಗಮನಕ್ಕೆ ತರುವಾಗ ಈ ತರದೊಂದು ದೂರು ಬಂದಿತ್ತು ಅನ್ನುವಂಥದ್ದನ್ನ ನನ್ನ ಮನಸ್ಸಿಗೆ ಬಂದಿದ್ದ ವಿಚಾರನ, ನನ್ನ ಗಮನಕ್ಕೆ ತಂದಿರುವಂತ ವಿಚಾರನ ಅವ್ರಿಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ವಿ. ಇವತ್ತು ಒಂದೇ ಒಂದು ವಿಚಾರ ನಮ್ಮ ಮುಂದೆ ಇದೆ. ಹಿಂದೆ KGF ಅಲ್ಲಿ ಪಬ್ಲಿಕ್ ಸೆಕ್ಟರ್ಸ್ ಇತ್ತು, ಅಂದ್ರೆ 30ರಿಂದ 40-50 ಸಾವಿರ ಜನಕ್ಕೆ ಉದ್ಯೋಗ ಕೊಟ್ಟಿದ್ದಂತ ಈ ನೆಲ, ಇಡೀ ದೇಶಕ್ಕೆ ಬಂಗಾರ ಕೊಟ್ಟಿದ್ದಂತ ಈ ನೆಲ ಇವತ್ತು 2-3 ಸಾವಿರ ಜನಕ್ಕೂ ಉದ್ಯೋಗ ಇಲ್ಲ. ಇವತ್ತು ಬೆಂಬಲ ಕೂಡ ಸಿಕ್ ಇಂಡಸ್ಟ್ರಿ ಅಂತ ಮುಚ್ಚುವಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಈಗ 10-15 ದಿನದಿಂದ ಅವರು ಕೂಡ ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಅಲ್ಲಿನ ಎಂಪ್ಲಾಯೀಸ್ ಕೂಡ. ಹಿಂದೆ ಪಬ್ಲಿಕ್ ಸೆಕ್ಟರ್ಸ್ ಇದ್ದಾಗ ಯಾವುದೋ ಒಂದು ರೀತಿಯಲ್ಲಿ ಆದಾಯ ಇದ್ದು ಇನ್ಕಮ್ ಮಾಡ್ಕೋತಾ ಇದ್ರು. ಇವತ್ತು ಮೈನ್ಸ್ ಅಲ್ಲಿ ಕೆಲಸ ಮಾಡ್ಕೊಂತ ಇದ್ದವರು ಇವತ್ತು ಅಲ್ಲಿ ಕೆಲಸ ಬಿಟ್ಟಾದ್ಮೇಲೆ ಅವ್ರು ಕೂಡ MG ಮಾರ್ಕೆಟ್ ತಪ್ಪಿದ್ರೆ ಆಂಧ್ರಪೇಟ್ ಮಾರ್ಕೆಟ್ ಅಲ್ಲಿ ಅವ್ರು ಕೂಡ ಚಿಕ್ಕದಾಗಿ ವ್ಯಾಪಾರ ಮಾಡ್ಕೊಂಡೆ ಅವ್ರ ಜೀವನ ಮಾಡ್ತಾ ಇದ್ದಾರೆ. ಅವರ ಜೀವನ ಅಸ್ತವ್ಯಸ್ತ ಆಗಿದೆ, ಅವ್ರು ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರನ್ನ ಯಾವ್ದಾದ್ರೂ ರೀತಿಯಲ್ಲಿ ಒಂದು ದಾರಿ ಕಂಡುಹಿಡೀರಿ. ಯಾವ್ದಾದ್ರೂ ಒಂದು ರೀತಿಯಲ್ಲಿ ನೀವು ಲೀಸ್ ಆದ್ರೂ ಕಂಟಿನ್ಯೂ ಮಾಡಿ, ಬಾಡಿಗೆ ಆದ್ರೂ ಫಿಕ್ಸ್ ಮಾಡಿ, ಅವರ ಜೀವನಕ್ಕೆ ಬದುಕೊಳ್ಳೋದಕ್ಕೆ ನ್ಯಾಯ ಕೊಡಿ. ಅವರು ಬದುಕೋದನ್ನ ಕಿತ್ಕೊಂಡು ನಾವು ಇನ್ನೊಂದರ ನ್ಯಾಯ ಕೊಡ್ತೀವಿ ಅನ್ನೋಂಥ ವಿಚಾರದಲ್ಲಿ ನನಗೂ ಕೂಡ ಸಮಾಧಾನ ಇಲ್ಲ. ಅವರಿಗೆ ಫಸ್ಟ್ ನ್ಯಾಯ ಕೊಡಿ. ಅವ್ರ ಹೊಟ್ಟೆಯಲ್ಲಿರೋ ಊಟ ಕಿತ್ಕೊಂಡು ಮಿಕ್ಕಿದ್ದು ನಾವು ಬೇರೆ ರೀತಿ ಮಾಡ್ತೀವಿ ಅನ್ನೋಂಥ ವಿಚಾರದಲ್ಲಿ ಒಂದು ಚೂರು ಅಸಮಾಧಾನ ಇದೆ. ಅದು ಒಂದು ಕಳಕಳಿಯಿಂದ ವಿಶೇಷವಾದ ಪ್ರಕರಣ ಅಂತ ಇದನ್ನ ಕನ್ಸಿಡರ್ ಮಾಡಿ ಯಾವ್ದಾದ್ರೂ ರೀತಿಯಲ್ಲಿ ಅವರು ಬದುಕೋಬೇಕು. ಒಂದ್ ರೀತಿ ಆದ್ರೂ ನಾವು ನೋಡ್ತೀವಿ, ಏನಾದ್ರೂ ಒಂದು ಇನ್ಫ್ರಾಸ್ಟ್ರಕ್ಚರ್ ಗೌರ್ಮೆಂಟ್ ಇಂದ ಅಥವಾ ನಗರಸಭೆಯಿಂದ ಮಾಡಿದೀವ ಅಂತ ನೋಡಿದಾಗ ಎಲ್ಲ ಅಲ್ಲಿ ಶೆಡ್ಸ್ ತರನೇ ಇದೆ. ಎಂಚು ಹಳೆ ಕಾಲದಲ್ಲಿ 50-60 ವರ್ಷದ ಹಿಂದೆ ಎಂಚು ಏನಾಗಿದ್ರು ಅಂತವೇ ಕಾಣ್ತಾ ಇದಾವೆ. ಏನೂ ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ಚೆನ್ನಾಗಿರುವಂತ ವ್ಯವಸ್ಥಿತವಾಗಿಲ್ಲ. ಮಾರ್ಕೆಟ್ ಅಂದ್ಮೇಲೆ ಅದಕ್ಕೆ ಆದದ್ದು ಒಂದು ವ್ಯವಸ್ಥಿತವಾಗಿ ಅಭಿವೃದ್ಧಿ ಮಾಡಿ ಅವಾಗ ಬೇಕಾದ್ರೆ ಯಾವುದೇ ರೀತಿ ಅವರಿಗೆ ಮಾನದಂಡಗಳನ್ನ ಇಟ್ರೆ ತಪ್ಪಾಗಲ್ಲ. ಈಗ 70 ವರ್ಷದಿಂದ ಏನಾಗಿತ್ತು, 50 ವರ್ಷದ ಹಿಂದೆ ಏನಾಗಿತ್ತು ಆ ವಿಚಾರನೆ ಪದೇ ಪದೇ ಮಾತಾಡೋದು ಬಿಟ್ಟು, ಇವ್ರೊಂದು 3,000 ಕುಟುಂಬಗಳು, ಇವ್ರ ಹತ್ರ 2-3 ಜನ ಕೆಲಸ ಮಾಡ್ತಾ ಇರೋಂತ ಒಟ್ಟು ಒಂದು 10,000 ಕುಟುಂಬಗಳಿಗೆ ಜೀವನಕ್ಕೆ ಏನು ಬೇರೆ ದಾರಿ ಇಲ್ಲ, ಪರ್ಯಾಯವಾಗಿ ದಾರಿ ಇಲ್ಲ. ಅವ್ರ ತಾತಂದು ಸ್ವಲ್ಪ ಜನ ಇದ್ದಾರೆ, ನಮ್ ತಾತ ಕಾಲದಿಂದ ನಾವ್ ಇದೀವಿ ಅಂತ, ಇನ್ ಸ್ವಲ್ಪ ಜನ 10-20% ಅದ್ರಲ್ಲಿ ಬದುಕಕ್ಕಾಗದೆ ಅದನ್ನ ಬೇರೆಯವ್ರಿಗೆ ಬಿಟ್ಕೊಟ್ಟು ಇನ್ನೂ ಸ್ವಲ್ಪ ಜನ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟಿರುವಂತದ್ದು ಇದೆ. ಏನಾದ್ರೂ ಮಾಡಿ ನ್ಯಾಯದ ರೀತಿಯಲ್ಲಿ ಮಾಡ್ತಿರೋ, ಕಾನೂನು ರೀತಿಯಲ್ಲಿ ಮಾಡ್ತಿರೋ, ಮಾನವೀಯತೆಯಿಂದ ಮಾಡ್ತಿರೋ, ನೀವು ಅವ್ರನ್ನ ಬದುಕಿಸೋದಕ್ಕೆ ಇಲ್ಲಿ ಕಾಲಿಟ್ಟಿದ್ದೀರಾ. ಯಾವುದೇ ರೀತಿಯಲ್ಲಿ ಅವ್ರನ್ನ ಕಾಪಾಡ್ತೀರಾ ಅಂತ ನಮಗೆ ನಂಬಿಕೆ ಇದೆ. ನಮ್ಮೆಲ್ಲ ಕಳಕಳಿ ಕೂಡ ಅವ್ರನ್ನ ಕಾಪಾಡೋಣ. ಯಾವ ರೀತಿಯಲ್ಲಾದ್ರೂ ಯಾವ ದಾರಿಯಲ್ಲಾದ್ರೂ ಅವ್ರನ್ನ ಕಾಪಾಡ್ತೀವಿ ಅಂತ ಒಂದು ಮಾತು ಕೊಡೋಣ.